ಫ್ರೆಂಡ್ಸ್, 2026ರಲ್ಲಿ ಇಂಡಿಯಾ ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದೆ. ರೋಡ್ಸ್, ರೈಲ್ವೇಸ್, ಏರ್ಪೋರ್ಟ್ಸ್, ಎಐ ಟೆಕ್ನಾಲಜಿ, ಸೆಮಿಕಂಡಕ್ಟರ್ ಫ್ಯಾಕ್ಟರೀಸ್. ಸೆಂಟ್ರಲ್ ಗೌರ್ಮೆಂಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿ ಮೇಲೆ ಹ್ಯೂಜ್ ಫೋಕಸ್ ಮಾಡ್ತಿದೆ. ಯೂನಿಯನ್ ಬಜೆಟ್ 2026 ನಂತರ ಅನೌನ್ಸ್ ಆದ ಪ್ರಾಜೆಕ್ಟ್ಸ್ ನೋಡಿದರೆ ಮುಂದಿನ ಫ್ಯೂ ಇಯರ್ಸ್ನಲ್ಲಿ ಇಂಡಿಯಾ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಿದ್ರೆ 2026ರಲ್ಲಿ ಬಿಗ್ಗೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಯಾವುವು, ಯಾವ ಸೆಕ್ಟರ್ ಹೆಚ್ಚು ಇಂಪಾರ್ಟೆನ್ಸ್ ಸಿಕ್ಕಿದೆ, ಬನ್ನಿ ಫುಲ್ ಡೀಟೇಲ್ಸ್ ನೋಡೋಣ. ರೈಲ್ವೆ ಅಂಡ್ ಮೆಟ್ರೋ ಎಕ್ಸ್ಪಾನ್ಷನ್. ಮೊದಲಿಗೆ ಇಂಡಿಯನ್ ರೈಲ್ವೇಸ್. 2026 ಬಜೆಟ್ನಲ್ಲಿ ರೈಲ್ವೆ ಮಾಡರ್ನೈಸೇಷನ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅನೌನ್ಸ್ ಮಾಡಲಾಗಿದೆ. ನ್ಯೂ ರೈಲ್ವೆ ಲೈನ್ಸ್, ರೀಡೆವಲಪ್ಮೆಂಟ್, ವಂದೇ ಭಾರತ್ ಎಕ್ಸ್ಪಾನ್ಷನ್, ಫ್ರೈಟ್ ಕಾರಿಡಾರ್ಸ್, ಮೆಟ್ರೋ ಪ್ರಾಜೆಕ್ಟ್ಸ್. ಇಂಡಿಯಾ ಫುಲ್ ಟ್ರಾನ್ಸ್ಪೋರ್ಟ್ ಅಪ್ಗ್ರೇಡ್ ಮೋಡ್ನಲ್ಲಿದೆ. ಈ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆದಮೇಲೆ ಟ್ರಾವೆಲ್ ಫಾಸ್ಟ್ ಆಗ್ಬೋದು, ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗ್ಬೋದು, ಬಿಸ್ನೆಸ್ ಗ್ರೋತ್ಗೂ ಹೆಲ್ಪ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಎರಡನೇದಾಗಿ ಹೈವೇಸ್ ಆ್ಯಂಡ್ ಎಕ್ಸ್ಪ್ರೆಸ್ ಹೈವೇಸ್ ಬೂಮ್. ಫ್ರೆಂಡ್ಸ್, ಇಂಡಿಯಾ ರೋಡ್ ನೆಟ್ವರ್ಕ್ ಕೂಡ ಮ್ಯಾಸಿವ್ ಗ್ರೋತ್ ನೋಡ್ತಿದೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸ್ಪ್ರೆಸ್ ವೇಸ್, ಎಕನಾಮಿಕ್ ಕಾರಿಡಾರ್ಸ್, ಟನಲ್ಸ್ ಮತ್ತು ಲಾಜಿಸ್ಟಿಕ್ ಹೈವೇಸ್ ಮೇಲೆ ಫೋಕಸ್ ಮಾಡ್ತಿದೆ. ಭಾರತ್ ಮಾಲಾ ಪ್ರಾಜೆಕ್ಟ್ ಕಂಟಿನ್ಯೂಯೇಷನ್, ನ್ಯೂ ಹೈವೇ PPP ಮಾಡೆಲ್ಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್ ಇವೆಲ್ಲ ಈಗ ಮೇಜರ್ ಡಿಸ್ಕಷನ್ ಟಾಪಿಕ್ಸ್ ಆಗಿವೆ. ಈ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆದಮೇಲೆ ಟ್ರಾವೆಲ್ ಟೈಮ್ ರೆಡ್ಯೂಸ್ ಆಗ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇನ್ನೂ ಫಾಸ್ಟ್ ಆಗ್ಬೋದು. ಮೂರನೇದು ಉಡಾನ್ ಸ್ಕೀಮ್ ಮತ್ತು ಏರ್ಪೋರ್ಟ್ಸ್. ಇನ್ನು ಏವಿಯೇಷನ್ ಸೆಕ್ಟರ್ ಕೂಡ ಫಾಸ್ಟ್ ಗ್ರೋತ್ ನೋಡ್ತಿದೆ. ಮಾಡಿಫೈಡ್ ಉಡಾನ್ ಸ್ಕೀಮ್ ಮೂಲಕ ಸ್ಮಾಲ್ ಸಿಟೀಸ್ಗೂ ಅಫೋರ್ಡಬಲ್ ಏರ್ ಕನೆಕ್ಟಿವಿಟಿ ಕೊಡೋ ಪ್ಲಾನ್ ಕಂಟಿನ್ಯೂ ಆಗ್ತಿದೆ. ಗೌರ್ಮೆಂಟ್ ರೀಜನಲ್ ಏರ್ಪೋರ್ಟ್ಸ್ ಡೆವಲಪ್ ಮಾಡ್ತಿದೆ, ಎಸ್ಪೆಷಲಿ ಟೈರ್ 2 ಮತ್ತು ಟೈರ್ 3 ಸಿಟೀಸ್ಗೆ ಮೋರ್ ಫೋಕಸ್ ಕೊಡ್ತಿದೆ. ಇದರಿಂದ ಟೂರಿಸಂ, ಬಿಸ್ನೆಸ್ ಟ್ರಾವೆಲ್ ಮತ್ತು ಲೋಕಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ನಾಲ್ಕನೇದು ಜಲಜೀವನ್ ಮಿಷನ್ ಎಕ್ಸ್ಪೆನ್ಷನ್. ಗ್ರಾಮೀಣ ಇಂಡಿಯಾಗೆ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದು ಜಲ್ ಜೀವನ್ ಮಿಷನ್. ಗೌರ್ಮೆಂಟ್ ರೂರಲ್ ಏರಿಯಾಸ್ನಲ್ಲಿ ಟ್ಯಾಪ್ ವಾಟರ್ ಆಕ್ಸೆಸ್ ಎಕ್ಸ್ಪ್ಯಾಂಡ್ ಮಾಡೋ ಡೈರೆಕ್ಷನಲ್ಲಿ ಕೆಲಸ ಮಾಡ್ತಿದೆ. 2026 ನಂತರವೂ ಈ ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ತಿದ್ದು, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇಂಪ್ರೂವ್ ಮಾಡೋದು ಮೇನ್ ಗೋಲ್ ಆಗಿದೆ. ಟೆಕ್ನಾಲಜಿ ಮಾನಿಟರಿಂಗ್ ಮತ್ತು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಡೆಲಿವರಿ ಇಂಪ್ರೂವ್ ಮಾಡೋ ಪ್ರಯತ್ನ ಕೂಡ ನಡೆಯುತ್ತಿದೆ. ಐದನೇದು AI ಮತ್ತು ಸೆಮಿಕಂಡಕ್ಟರ್ ಇಂಡಿಯಾ ಮಿಷನ್. ಫ್ರೆಂಡ್ಸ್, ಈಗ ಫ್ಯೂಚರ್ ಟೆಕ್ನಾಲಜಿ ಸೆಕ್ಟರ್ ಬಗ್ಗೆ ಮಾತಾಡೋಣ. ಇಂಡಿಯಾ ಈಗ AI, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಮೇಲೆ ಹ್ಯೂಜ್ ಫೋಕಸ್ ಮಾಡ್ತಿದೆ. ಗೌರ್ಮೆಂಟ್ ಡೇಟಾ ಸೆಂಟರ್ಸ್, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್, AI ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಜಿಟಲ್ ಸಿಸ್ಟಮ್ಸ್ಗೆ ಸಪೋರ್ಟ್ ಕೊಡ್ತಿದೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಕೂಡ ಮೇಜರ್ ಡಿಸ್ಕಷನಲ್ಲಿದೆ. ಎಕ್ಸ್ಪರ್ಟ್ಸ್ ಪ್ರಕಾರ ಮುಂದಿನ ಫ್ಯೂ ಇಯರ್ಸ್ನಲ್ಲಿ ಟೆಕ್ ಸೆಕ್ಟರ್ನಲ್ಲಿ ಲ್ಯಾಕ್ಸ್ ಆಫ್ ಜಾಬ್ ಕ್ರಿಯೇಟ್ ಆಗೋ ಪಾಸಿಬಿಲಿಟಿ ಇದೆ. ಇನ್ನು ಆರನೇದು ಡಿಜಿಟಲ್ ಇಂಡಿಯಾ ಮತ್ತು ಭಾರತ್ ನೆಟ್. ಇನ್ನು ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟ್ಸ್ ಕೂಡ ಕಂಟಿನ್ಯೂ ಆಗ್ತಿವೆ. ಭಾರತ್ ನೆಟ್ ಪ್ರಾಜೆಕ್ಟ್ ಮೂಲಕ ರೂರಲ್ ಇಂಡಿಯಾಸ್ಗೂ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋ ಪ್ಲಾನ್ ಇದೆ. ವಿಲೇಜಸ್ಗೂ ಫೈಬರ್ ಇಂಟರ್ನೆಟ್ ಕನೆಕ್ಟ್ ಮಾಡ್ತಿದ್ರೆ ಆನ್ಲೈನ್ ಎಜುಕೇಷನ್, ಡಿಜಿಟಲ್ ಪೇಮೆಂಟ್ಸ್, ರಿಮೋಟ್ ಜಾಬ್ಸ್, ಹೆಲ್ತ್ ಕೇರ್ ಸರ್ವಿಸಸ್ ಇವೆಲ್ಲ ಇನ್ನೂ ಆಕ್ಸೆಸಿಬಲ್ ಆಗ್ಬೋದು. ಏಳನೇದು ಸ್ಮಾರ್ಟ್ ಸಿಟೀಸ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್. ಮೇಜರ್ ಸಿಟೀಸ್ನಲ್ಲಿ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರಾಜೆಕ್ಟ್ಸ್ ಕೂಡ ಕಂಟಿನ್ಯೂ ಆಗ್ತಿವೆ. ಮೆಟ್ರೋ ಎಕ್ಸ್ಪೆನ್ಷನ್, ಸ್ಮಾರ್ಟ್ ಟ್ರಾಫಿಕ್ ಸಿಸ್ಟಮ್ಸ್, ಅರ್ಬನ್ ಟ್ರಾನ್ಸ್ಪೋರ್ಟ್, ಸಿವೇಜ್ ಪ್ರಾಜೆಕ್ಟ್ಸ್, ಗ್ರೀನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಸಿಟೀಸ್ ಮಾಡರ್ನೈಸ್ ಮಾಡೋ ಡೈರೆಕ್ಷನಲ್ಲಿ ವರ್ಕ್ ನಡೆಯುತ್ತಿದೆ. ಮುಂದಿನ ಇಯರ್ಸ್ನಲ್ಲಿ ಇಂಡಿಯನ್ ಸಿಟೀಸ್ ಇನ್ನೂ ಅಡ್ವಾನ್ಸ್ಡ್ ಆಗ್ಬೋದು ಅಂತ ಅರ್ಬನ್ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, 2026ರಲ್ಲಿ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ ಮತ್ತು ಡಿಜಿಟಲ್ ಡೆವಲಪ್ಮೆಂಟ್ ಮೇಲೆ ಮ್ಯಾಸಿವ್ ಫೋಕಸ್ ಮಾಡ್ತಿದೆ. ರೈಲ್ವೇಸಿಂದ AI ಹೈವೇಸಿಂದ ಸೆಮಿಕಂಡಕ್ಟರ್ ಫ್ಯಾಕ್ಟ್ರೀಸ್ವರೆಗೆ ಇಂಡಿಯಾ ನೆಕ್ಸ್ಟ್ ಜನರೇಷನ್ ಎಕನಾಮಿ ಬಿಲ್ಡ್ ಮಾಡೋ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅನ್ನೋದು ಕ್ಲಿಯರ್. ಈ ಪ್ರಾಜೆಕ್ಟ್ಸ್ ಇಂಡಿಯಾ ಫ್ಯೂಚರನ್ನು ಚೇಂಜ್ ಮಾಡುತ್ತವೆಯಾ? ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.